ನಾನು ಆಕ್ಚುಲಿ ಒಂದು ಫಸ್ಟ್ ಟೈಮ್ ನೋಡಿದಾಗ ನಾನು PU ಫೇಲ್ ಆ ಥರ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಮೀಟ್ ವಿತ್ ಯುವರ್ ಐಡಲ್ ಪುನೀತ್ ಸರ್ ಅವ್ರ ಒಳಗಡೆ ಹಿಂಗೆ ಬರ್ತಿದ್ದಂಗೆ ನಾನು ಅಳ್ತಾ ಇದ್ದೀನಿ. ದರ್ಶನ್ ಸರ್, ಅವ್ರ ಆರ, ಸುದೀಪ್ ಸರ್, ಮೆಚುರಿಟಿ, ಅವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್. ರುಕ್ಮಿಣಿ ವಸಂತ್. ಏನಾದ್ರು ಕದಿಯೋಣ, ಏನ್ ಕದಿಯೋಣ? ಫಸ್ಟ್ ಲವ್ ರಿಜೆಕ್ಷನ್ 8th ಸ್ಟ್ಯಾಂಡರ್ಡ್ ಅಲ್ಲಿ. ದೇವ್ಡಾ. Okay, tell Pythagoras theorem. Okay, tell a plus b to the power of all cube. AQ plus BQ plus 3AB. ಬೇಡ ಬ್ರೋ, ನ್ಯಾಷನಲ್ ಮೀಡಿಯಂ ಮುಂದೆ ಯಾಕೆ? ಆಮೇಲೆ ಏನೋ ಇದೆ. ಫಸ್ಟ್ ಪೆಟ್. ವಿಶ್ವ ವಿಕಿ ಬಂದು ನಮ್ಮ ಎದುರುಗಡೆ ಹುಡುಗರಿದ್ರು, ಅವರೇ ಸಿಟ್ಟಿದೆ. ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಫೈಟ್ ಇವ್ರದ್ದು ವಿರಾಟ್ ಜೊತೆನೇನಾ? ಈ ತರ ಎಲ್ಲ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಡಿ. ಫಸ್ಟ್ ಹಾರರ್ ಎಕ್ಸ್ಪೀರಿಯನ್ಸ್. ಕಾರಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಅಂತ ಗಾಳಿ ಬರುತ್ತೆ, ಅದು ಮೊದಲೇ ಡಾರ್ಕ್ ಇರುತ್ತೆ ಆಯ್ತಾ, ಪಕ್ಕದಲ್ಲಿ ಶ್ರುತಿ ಅವ್ರು ಇರ್ತಲ್ಲ, ಅವರು ಸಂಜೆನಾ ಕಲ್ಸ್ಬಿಟ್ಟಿದ್ದೀರಾ? ಬ್ರಹ್ಮವಿದ್ಯೆ. ನಮ್ಮ ಮೆಟ್ರೋ ಸಾಗದಲ್ಲಿ ರಾಯಲ್ ಜೋಡಿ ವಿರಾಟ್ ಅವರು ಹಾಗೆ ಸಂಜನಾ ಅವರು ಇದ್ದಾರೆ. ವೆಲ್ಕಮ್ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮಿಬ್ಬರ ಮೊದಲುಗಳನ್ನ ನಾವು ತಿಳ್ಕೊಳ್ಳೋಣ. ಲೇಡೀಸ್ ಫಸ್ಟ್. ಓಕೆ, ಫಸ್ಟ್ ಟೀಚರ್ ಕುಸುಮಾ ಮ್ಯಾಮ್. ಏನ್ ಟೀಚ್ ಮಾಡ್ತೀವಿ? LKG. ಯಾವ ಸಬ್ಜೆಕ್ಟ್? ಹಂಗಂದ್ರೆ ಸ್ಕೂಲಲ್ಲಿ ಏನು ಓದಿಲ್ಲ ಅಂತ ಗೊತ್ತಾಯ್ತು ನನಗೆ. ಏನ್ ಟೀಚ್ ಮಾಡ್ತಾರೆ? LKG ಅಂತ. ಅವಾಗ ಕ್ಲಾಸ್ ಟೀಚರ್ಸ್ ಅಂತ ಇರ್ತಾರೆ, ಅವರೇ ಎಲ್ಲ ಹೇಳ್ಕೊಡ್ತಾರೆ. ಅವ್ರು LKG ಸಬ್ಜೆಕ್ಟ್ ಬರೇ ಬರ್ತಾರೆ. ಓದಿಲ್ಲ ನೀವು? ನಾನು ಕುಶಾಲ್ ನಗರಲ್ಲಿ. ಸೂಪರ್, ಐ ಲವ್ ಕುಶಾಲ್ ನಗರ್. ಆಯ್ತು, ಈಗ ಇಷ್ಟೊಂದು ಮಾತಾಡ್ತಿರೋರು ಅವ್ರ ಫಸ್ಟ್ ಟೀಚರ್ ಬಗ್ಗೆ ಹೇಳಿ. ಸುಮ್ಮನೆ ಇಲ್ಲ, ಯಾರೋ ಸುಮಾ ಮಾತ್ರ ನನ್ನ ಸಿನಿಮಾ ಮೇಲಾನೆ, ಇವ್ರ ಮೇಲಾನೆ, ನಿಮ್ ಮೇಲಾನೆ, ಈ ಚಾನೆಲ್ ಮೇಲಾನೆ, ಮೆಟ್ರೋ ಸಾಗರ್ ಮೇಲಾನೆ ಉಮಾ ಮ್ಯಾಮ್ ಅವ್ರು ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ರು. ತುಂಬಾ ಫೇವ್ರೆಟ್ ಮ್ಯಾಮ್. ಯಾಕೆಂದ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾ ಇದ್ರು. ಎಲ್ಲ ಬರೀ ಔಟ್ ಸೈಡ್ ಅಲ್ಲ, ಇನ್ನರ್ ಬ್ಯೂಟಿ ಅಂತ ಒಂದಿರುತ್ತೆ, ಗೊತ್ತಾಯ್ತಾ? ನಾವು ಹುಡ್ದಾಗಿಂದಾನೆ ಇನ್ನರ್ ಬ್ಯೂಟಿ ನೋಡಲ್ಲ. ಓಕೆ, ಫಸ್ಟ್ ಟೈಮ್ ಪೇರೆಂಟ್ಸ್ ನ ಪ್ರೌಡ್ ಫೀಲ್ ಮಾಡಿಸಿದ್ದು? ಫಸ್ಟ್ ಟೈಮ್ LKG ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಫ್ಯಾನ್ಸಿ ಡ್ರೆಸ್ ಮಾಡಿ ಫಸ್ಟ್ ಪ್ರೈಸ್ ಗೆದ್ದಿದ್ದೆ. ಸೊ ಅದ್ ನಮ್ಮ ಇವಾಗ್ಲೂ ಫೋಟೋಸ್ ಎಲ್ಲ ನಂದು ಇದ್ರೆಲ್ಲ ಹಾಕಿ ತುಂಬಾ ಖುಷಿ ಪಡ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ದ ಕರೆಕ್ಟ್. ಅದು ಪ್ರೌಡ್ ಫೀಲ್ ಮಾಡಿಸಿಲ್ಲ. ಹೌದು, ಎಷ್ಟು ಸಕ್ಕದಾಗ ಕಾಣ್ತಿದೆ ಗೊತ್ತಾ? ನಾನು ಕಿತ್ತೂರು ರಾಣಿ ಚೆನ್ನಮ್ಮ ತರ ಇಷ್ಟಗ್ಲ ಎಲ್ಲ ಕಂಡ್ಬಿಟ್ಕೊಂಡು ಹಿಂಗೆಲ್ಲ ಕಪ್ಪ ಬೇಕೆ ಕಪ್ಪ ಅಂತ ಇರಲ್ಲ. ಕಪ್ಪ ಕೊಡಲು ಇದೇನು ನಿಮ್ಮಪ್ಪನ ನಾಡೆ ಅಂತ ಎಲ್ಲ ಮಾಡಿದೆ. ನಮ್ಮ ಫುಲ್ ಖುಷಿ ಪಟ್ಟಿದ್ರು. ನೀವಿಬ್ರು ಒಟ್ಟಿಗೆ ಮಾಡಿದ? ಅದು ಎಲ್ರಿಗೂ ಸೇಮ್ ಡೈಲಾಗ್. ಕಿತ್ತೂರು ರಾಣಿ ಚೆನ್ನಮ್ಮ. ನಾನು ಫಸ್ಟ್ ಬ್ರಿಟಿಷ್ ರೋಲ್ ಮಾಡಿದ್ದೆ ಒಂದು, ನಿಜವಾಗ್ಲೂ ಅದ ನನ್ಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದಿತ್ತು. ಇದ್ಯಾಕೋ ಡೌ.com ಅನ್ಸ್ತಾ ಇದೆಯಲ್ಲ ನಮ್ಗೆ. ಈಗ ಹೆಣ್ಮಕ್ಳು ಹೇಳೋದು ಎಲ್ಲ ಸುಳ್ಳು ಅಂತಾರಪ್ಪ, ಫೋಟೋ ತೋರ್ಸೆ ಪ್ರೂವ್ ಮಾಡ್ಬೇಕನ್ಸುತ್ತೆ. ಅಲ್ಲ, ಅಷ್ಟೊಂದೆಲ್ಲ ಪ್ರೂಫ್ ಏನ್ ಬೇಡ ಇತ್ತು. ಅದೇ ಫಸ್ಟ್ ಟೈಮ್ ಆಕ್ಚುಲಿ ಅದ್ ಮಾಡಿದ್ರೆ ಈ ಸಿಚುವೇಶನ್ ಸಿಂಕ್ ಆಗುತ್ತೆ ಅಂತ ಹೇಳ್ದೆ. ನಿಮ್ಗೆ ಫೋಟೋಸ್ ಕಳಿಸ್ತೀನಿ, ಸ್ಕ್ರೀನ್ ಅಲ್ಲಿ ಹಿಂಗ್ ಅರ್ಧ ಭಾಗ ಮಾಡಿ ನನ್ನ ಫೋಟೋ ಹಾಕಿ. ಪ್ರೌಡ್ ಫೀಲ್ ಮಾಡ್ಸಿದ್ದು ಅದಕ್ಕಲ್ಲ, ನಮ್ಮ ಮನೇಲಿ ಯಾವತ್ತೂ ನಾನು ನೋಡಿ ಪ್ರೌಡ್ ಫೀಲ್ ಆಗಿದಾರೆ ಇಲ್ವಾ ಅಂತ. ಮೋಸ್ಟ್ಲಿ 10th ಸ್ಟ್ಯಾಂಡರ್ಡ್ ಒಳ್ಳೆ ಮಾರ್ಕ್ಸ್ ಬಂದಾಗ ಅನ್ಸುತ್ತೆ ಮೋಸ್ಟ್ಲಿ. ಫಸ್ಟ್ ಟೈಮ್ ನೀವೇನಾದ್ರೂ ಕುಕ್ ಮಾಡಿದ್ರೆ ಏನು? ಮ್ಯಾಗಿ ಹಿಂಗ್ ಮಾಡೋದು? ನೀರ್ ಹಾಕೋದು, ಅದಕ್ಕೆ ಮ್ಯಾಗಿ ಹಾಕೋದು, ಅದಕ್ಕೆ ಮ್ಯಾಗಿ ಪೌಡರ್. ಸ್ಟವ್ ನಮ್ ತಾತ ಹಚ್ತಾರೆ. ನಿಮ್ಗೆ ಅಷ್ಟು ಬೇಸಿಕ್ಸ್ ನೆನಪಿಲ್ವಾ? ಓಕೆ, ತಾವ್ ಹೇಳಿ. ಆಂಜನೇಯ ಸ್ವಾಮಿ, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ತಾಯ್ತ ಕಟ್ಟಿದೆ. ಅದರಲ್ಲಿ ಕಾಯಿ ತಗೊಂಬಂದು ಕೊಬ್ಬರಿದು ಸ್ವೀಟ್ ಮಾಡಿದ್ದೆ. ಅದು ಫಸ್ಟ್ ಟೈಮ್ ಕುಕ್ ಮಾಡಿದ್ದೆ ನಾನು. ಓಕೆ, ಕಂಫರ್ಟ್ ಫುಡ್ ಇವತ್ತಿಗೂ ನಂಗೆ ಅದೊಂದು ಕೊಟ್ರೆ ಸಾಕಪ್ಪ ಅನ್ಸುತ್ತೆ. ಬಿರಿಯಾನಿ, ಅನ್ನ ಸಾಂಬಾರು, ಮೊಸರು, ಅದಕ್ಕೆ ಬಾಳೆಕಾಯಿ ಚಿಪ್ಸ್. ಹೆಲ್ತ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋ ಒಂದು ಫುಡ್ ಅಂದ್ರೆ ಅವಾಗ ತಿಂತೀನಿ. ಶುಗರ್ ಸ್ಯಾಕ್ರಿಫೈಸ್ ಮಾಡೋದಂದ್ರೆ ಶುಗರ್, ಅದು ತುಂಬಾ ಕಷ್ಟ ಆಗುತ್ತೆ. ಏನು ಇಲ್ಲ, ಎಲ್ಲ ತಿಂತಾರೆ ವಿರಾಟ್. ಅವಾಗ ಚೀಟ್ ಮಾಡ್ತೀವಿ. ಫಸ್ಟ್ ಮೂವಿ ನಿಮಗೆ ನೆನಪಿರೋದು, ನೀವು ಥಿಯೇಟರ್ ಅಲ್ಲಿ ನೋಡಿರೋದು? ಜೋಗಿ ಫಸ್ಟ್ ಬಂತ, ಬಿಂದಾಸ್ ಫಸ್ಟ್ ಬಂತ? ಬಿಂದಾಸ್ ಅನ್ಸುತ್ತೆ. ಇಯರ್ಸ್ ಏನು, ನಾನು ಚಿಕ್ಕ ಹುಡುಗಿ ಇಯರ್ ಬೇರೆ ನೆನ್ಪಿಟ್ಕೊಳ್ಳ. ನೀನ್ ಒಳ್ಳೆ ಅವರು ಸರ್ ಹೇಳ್ತಾರೆ ಇವಾಗ. ನಾನು ಯಜಮಾನ ಅನ್ಸುತ್ತೆ. ನಾನು ಅಷ್ಟೇ, ನಂಗೆ ನೆನಪಿರೋದು ಯಜಮಾನ. ಯಾಕೆ ನಮ್ಮ ಅಜ್ಜಿ ಎಲ್ಲ ನೋಡಿದ್ವಿ. ನಾನು ತುಂಬಾ ಚಿಕ್ಕ ಹುಡುಗ. ಓಕೆ, ಫಸ್ಟ್ ಜಾಬ್ ಇಂಟರ್ವ್ಯೂ? IT ಇದೆ, ಕ್ಯಾಂಪಸ್ ಡ್ರೈವ್ IT. ಎಲ್ಲಿ, ಯಾವ ಕಂಪ್ನಿ? ಕಾಲೇಜ್ ಇಲ್ಲ, ಕ್ಯಾಂಪಸ್ ಇಂಟರ್ವ್ಯೂ ಬಂದಿದ್ರು. ಸೊ ಅದ್ ಹೆಂಗಿತ್ತು ಅಂದ್ರೆ ಒಂದ್ ಲೈನ್ ಅಲ್ಲಿ ಎಲ್ಲರೂ ಕುತ್ಕೊಂಡ್ಬಿಟ್ಟಿರ್ತಾರಲ್ಲ. ಸೊ ಯಾವ ಕಂಪ್ನಿ ಅಂತ ಗೊತ್ತಿಲ್ಲ ನನಗೆ. ಯಾವ ಕಾಲೇಜ್ ಓದಿದ್ದು? SVIT ಅಂತ. ಅದು
ಅದು ನಾನ್ ನೋಡಿದ್ದೆ. ಕ್ಯಾಂಪಸ್ ಇಂಟರ್ವ್ಯೂ ಐ ಥಿಂಕ್ ಟೆಕ್ ಮಹೀಂದ್ರ ಫಸ್ಟ್ ಏನ್ ಡೋಂಟ್ ಲೈಕ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ಬಟ್ ಕ್ಯಾಂಪಸ್ ಇಂಟರ್ವ್ಯೂ 3 ಕಂಪ್ನಿಗೆ ಸೆಲೆಕ್ಟ್ ಆಗಿದೆ 7th ಸೆಮ್ ಅಲ್ಲಿ ನಾನು ಅಲ್ಲ 7th ಅಲ್ಲಿ 2 ಸೆಲೆಕ್ಟ್ ಅಂದ್ರೆ 8th ಅಲ್ಲಿ 1 ಸೆಲೆಕ್ಟ್ ಬಿಡಕ್ ಮುಂಚೆ 3 ಕಂಪ್ನಿಲಿ ಸೆಲೆಕ್ಟ್ ನಾನು ಏನು ಹೇಳಿಲ್ಲ ಇಷ್ಟು ಜಸ್ಟಿಫಿಕೇಶನ್ ಕೊಟ್ರೆ ಡೌಟ್ ಬರುತ್ತೆ. ಇವ್ರು ಇಂಟರ್ವ್ಯೂಲೇ ಇಷ್ಟು ಕಾಲ ಎಳಿತದ ಸಿನಿಮಾ ಶೂಟಿಂಗ್ ಅಲ್ಲಿ. ಅಯ್ಯೋ ನನ್ಗೆ ಅರ್ಧ ಕೂದಲು ಇದರಿಂದನೇ ಇವರಿಂದನೇ ಉದ್ರಿದೆ. ನೀವು ಹಾನೆಸ್ಟ್ ಆಗಿ ಮಾಡಲ್ಲ ನಾನು. ಆಯ್ತು ನೀವು ಹಾನೆಸ್ಟ್ ಆಗಿ ಹೇಳಿ ಸಿನಿಮಾ ಮಾಡ್ತಿದ್ದೀರಾ ಹಾನೆಸ್ಟ್ ಆಗಿ ಹೇಳಿ ಶೂಟಿಂಗ್ ಟೈಮ್ ಅಲ್ಲಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಮಾತಾಡಿಸ್ತಾ ಇದ್ನ ಅಟ್ಲೀಸ್ಟ್. ಫಸ್ಟ್ ಇಂಟರ್ವ್ಯೂ ಅದೇ ಕ್ಯಾಂಪಸ್ ಡ್ರೈವ್ ಮೈಸೂರಲ್ಲೇ ಆಗಿದ್ದು. ನಾನು ಅಟೆಂಡ್ ಮಾಡಿದ್ ಬಾಷ್ ಅನ್ಸುತ್ತೆ, ಬಾಷ್ ಮತ್ತೆ SPM. ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ನೀವು ಕಂಪ್ಯೂಟರ್ ಸೈನ್ಸ್. ಓಕೆ. ಫಸ್ಟ್ ಇಂಟರ್ವ್ಯೂ ನಂದು 4-5 ಕಂಪ್ನಿ ಕ್ರ್ಯಾಕ್ ಆಗಿತ್ತು, ಬಟ್ ಯಾವ್ದಕ್ಕೂ ಹೋಗ್ಲಿಲ್ಲ. ಅದಕ್ಕಿಂತ ಬೆಟರ್ ನೆಕ್ಸ್ಟ್ ಟೈಮ್ ಸಿಗ್ಬೋದು ಅಂತ ವೇಟ್ ಮಾಡ್ತಾ ಇದ್ದೆ. ಸಿಕ್ತು. ಜರ್ಮನಿಗೆ ಹೋದೆ, ಅದಾದ್ಮೇಲೆ ಕೆಲಸ ಬಿಟ್ಟು ಬಂದೆ. ಓಕೆ. ಫಸ್ಟ್ ಟೈಮ್ ರಾಯಲ್ ಸ್ಕ್ರಿಪ್ಟ್ ಓದಿದ್ದು ಅಥವಾ ಕೇಳಿದ್ದು? ಫಸ್ಟ್ ಶೂಟಿಗೆ ಬಂದಾಗಲೇ ನಾನು ಕೇಳಿದ್ದು ಅನ್ಸುತ್ತೆ. ಪ್ಲೀಸ್ ಬ್ರೋ. ಇಲ್ಲ ಆಫೀಸಲ್ಲಿ ಒಂದ್ಸಲ ಬಂದಿದ್ದೆ, ಅವಾಗ ಯಾಕೆ ಹಿಂಗೆ ಇನ್ನ ಮಾಡ್ತೀವಿ ಮರ್ತೋಗ್ರೆ. ನಾನು ನವಮಿಗೆ ಆಫೀಸಿಗೆ ಬಂದಿದ್ದೆ. ರಾಯಲ್ದು 5 ಟ್ರೇಟ್ಸ್ ಹೇಳೋದಾದ್ರೆ? ಮದರ್ ಸೆಂಟಿಮೆಂಟ್, ಲವ್ ಸ್ಟೋರಿ ಇಲ್ಲ, ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ. ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಇಂಟರ್ವ್ಯೂ ಮಾಡಿದ್ರು, ಆರಾಮಾಗಿ ಬನ್ನಿ. ಬ್ಲಾಂಕ್ ಆಗ್ಬಿಟ್ಟಿದ್ದಾರೆ ಪಾಪ ಅವ್ರು ಇಂಟರ್ವ್ಯೂ ಕೊಟ್ಟು. ಕನಸ್ಕರ ಸಿನಿಮಾ ನೋಡಿದ, ಏನಾದ್ರು ಹೊಡ್ಕೊಂಡ್ರೆ ನೆನಪಾಗೋದು ಅಂತ ಡಂಬ ಹಿಡ್ಕೊಂಡು ಹೊಡ್ಕೊತಾರಲ್ಲ. ಮದರ್ ಸೆಂಟಿಮೆಂಟ್, ಲವ್ ಸ್ಟೋರಿ, ಆಮೇಲೆ ಇವರಿಬ್ರದ್ದು ಟಗ್ ಆಫ್ ವಾರ್, ಮತ್ತೆ ಛಾಯಾ ಮ್ಯಾಮ್ ಎಪಿಸೋಡ್, ಅದೇ ಮದರ್ ಸೆಂಟಿಮೆಂಟ್ ಆಯ್ತು. ಮತ್ತೆ ಸಾಂಗ್ಸ್, ಚರಣ್ ರಾಜ್ ಸಾಂಗ್ಸ್, ಅಲ್ಲಿ ರವಿ ಮಾಸ್ಟರ್ ಫೈಟ್ಸ್. ಓಕೆ. ಫಸ್ಟ್ ಲವ್ ರಿಜೆಕ್ಷನ್, ಈಗ ಆಕ್ಚುಯಲ್ ಕ್ವೆಶ್ಚನ್ಸ್ ಬರ್ತಾ ಇದೆ. ಲವ್ ರಿಜೆಕ್ಷನ್ ಆಗಿಲ್ಲ ನಾನು. ನೀವು ಮಾಡಿದ್ದು ಹೇಳ್ಬೋದು. ನಾ ರಿಜೆಕ್ಟ್ ಮಾಡಿಲ್ಲ. ಫಸ್ಟ್ ಕೇಳ್ತಾರ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ. ಅವ್ರ ಆನ್ಸರ್ಗೆಲ್ಲ ವಿರಾಟ್ ಒಂದು ರಿಯಾಕ್ಷನ್ ಏನ್ ಮಾಡೋದು. ನಮ್ ಟೈಮ್ ಆಗಿರ್ಲಿಲ್ಲ. ನಿಮ್ಗೆ LKG ಇತ್ತಾ ರಿಜೆಕ್ಷನ್ ಅಂತಂದ್ರೆ ನಾವ್ ಯಾರು ಪ್ರಪೋಸ್ ಮಾಡೋದು ರಿಜೆಕ್ಟ್ ಆಗೋದಕ್ಕೆ. ನಮ್ಮ ರಿಜೆಕ್ಟ್ ಮಾಡೋದು ರಿಜೆಕ್ಟ್ ಮಾಡಿದ್ದು ಹೇಳ್ಬೋದು. ನಮ್ಗೆ ಯಾರು ಪ್ರಪೋಸ್ ಮಾಡ್ತಿರ್ಲಿಲ್ಲ ರಿಜೆಕ್ಟ್ ಮಾಡಕ್ಕೆ. ಫಸ್ಟ್ ಇಂಪ್ರೆಷನ್ ವಿಜಿ ಸರ್ ಫಸ್ಟ್ ಮೀಟ್ ಆದಾಗ ಅವಾಗ ಅಂದ್ರೆ ಅವಾಗಿನ ಯಾರನ್ನು ಮೀಟ್ ಮಾಡಿರ್ಲಿಲ್ಲ ಆಯ್ತಾ. ಒಬ್ರು ನಾರ್ಮಲ್ ಅಲ್ಲ ಅಂದ್ರೆ ಯಾರು ಹೀರೋಯಿನ್ಸ್ ಬಿಟ್ಬಿಡಿ, ಜಸ್ಟ್ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡೋರು ನೋಡಿದ್ರೆ ನಂಗೆ ಇವರು ಆತರ ಇದ್ದೆ ನಾನು. ಲೈಕ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನನ್ನ ಫಸ್ಟ್ ಸಿನಿಮಾ, ನಾನು ಇಂಡಸ್ಟ್ರಿಲೇ ಇರ್ಲಿಲ್ಲ. ಸಡನ್ ಆಗಿ ಒಂದು ಸಿನಿಮಾ ಆಗೋಯ್ತು, ಹಿಟ್ ಆಗೋಯ್ತು, ತಕ್ಷಣ ಸಲಗ ಸಿಕ್ಕಿದ್ ನನಗೆ. ಸೊ ಅಷ್ಟರಲ್ಲಿ ನಾನು ವಿಜಿ ಸರ್ ನಾನು ನೋಡ್ತೀನಿ ಅಂದ್ರೆ ಇಟ್ ವಾಸ್ ಲೈಕ್ ಆತರ. ಫಸ್ಟ್ ಪೆಟ್ ನಂದು ವಿಕ್ಕಿ ಅಂತ ಡಾಗ್ ಇತ್ತು. ಯಾವ ಬ್ರೀಡ್? ಬೇಡ ಬಿಡಿ, ಐ ಆಮ್ ವೆರಿ ಅಟ್ಯಾಚ್ ಟು ಮೈ ಪೆಟ್ಸ್. ನಮ್ಮ ಮನೇಲಿ ಫಸ್ಟ್ ಲೈಕ್ ನಾನು ವಿಕ್ಕಿ, ಬ್ರೂನೋ, ಬ್ಲ್ಯಾಕಿ, ಭೀಮಾ, ವಿಶ್ವ, ಫಸ್ಟ್ 5 ಪೆಟ್ಸ್ ಇತ್ತು ನನಗೆ. ಅದರಲ್ಲಿ ನಾನು ಫಸ್ಟ್ ಆಟ ಆಡೋದು ವಿಕ್ಕಿ ಅಂತ, ಅದು ಲ್ಯಾಬ್ ಇತ್ತದು. ಮೈ ಫಸ್ಟ್ ಅಂಡ್ ಫೇವ್ರೆಟ್ ಪೆಟ್ ಟಿಲ್ ಡೇಟ್. ವಿಶ್ವ, ವಿಕ್ಕಿ, ತುಂಬಾ ಡಿಫ್ರೆಂಟ್ ಹೆಸರುಗಳು ಆಕ್ಚುಲಿ. ವಿಶ್ವ, ವಿಕ್ಕಿ ಬಂದು ನಮ್ಮ ಎದುರುಗಡೆ ಮನೆ ಹುಡುಗರಿದ್ರು, ಅವ್ರ ಹೆಸರಿಟ್ಟಿದ್ದೆ ನಾನು. ಓಕೆ. ಅವ್ರು ಹೊಡೆಯಕ್ಕಾಗಿಲ್ಲ ಅಂದಾಗೆಲ್ಲ ಇದು ಹೊಡೆಯೋಣ ಅಂತ ಹಂಗೆ ಹೆಸರಿಟ್ಟಿದ್ದು. ಬಟ್ ನನ್ಗೆ ಪೆಟ್ಸ್ ಮೇಲೆ ಯಾವ ಲೆವೆಲ್ ಲವ್ ಆಯ್ತು ಅಂತಂದ್ರೆ, ನಾನು ಇವತ್ತು ಟಿಲ್ ಡೇಟ್ ನಾನು ಏನಾದ್ರು ಅನ್ಕಂಡೀಷನಲ್ ಲವ್ ಅಂತಂದ್ರೆ ಲೈಕ್ ಬಿಲೀವ್ ಇಟ್ ಆರ್ ನಾಟ್, ನಮ್ಮಲ್ಲಿ ಹಸುಗಳಿತ್ತು. ಈಗಿಲ್ಲ, ಹಸುಗಳಿತ್ತು. ಅವಾಗ ಹಾಲು ಕರಿತಾ ಇರ್ಲಿಲ್ಲ ಅಂದ್ರೆ ಅದ್ರ ಪಾಪು ಮತ್ತೆ ಕರುಗೆ ಮತ್ತೆ ಹಸು, ಅದಕ್ಕೆ ಯಾರು ಅದನ್ನ ಕರೆದು ಕುಡಿಯೋದು ಮಾರೋದು ಆತರ ಇರ್ಲಿಲ್ಲ. ಅಂಡ್ ನಮ್ಮಲ್ಲಿ ಗೌರಿ ಅಂತ ಒಂದು ಹಸು ಇತ್ತು. ಲೈಕ್ ನಾನಂತ ನನ್ನ ಕಸಿನ್ಸ್ ಯಾರಾದ್ರು ಇಟ್ ಯೂಸ್ ಟು ಕಮ್ ಅಂಡ್ ಲಿಕ್ ಕತ್ತಿ ಇಲ್ಲಿ ಬಂದು ಹಿಂಗ್ ಇಡೋದೆಲ್ಲ ಮಾಡ್ತಾ ಇತ್ತು. ಸೊ ಐ ಲವ್ ಪೆಟ್ಸ್. ನಂತ ಒಂದು ಇಗ್ವಾನಾನು ಇದೆ. ಐ ಲವ್ ಪೆಟ್ಸ್. ನಿಮ್ದು ಫಸ್ಟ್ ಪೆಟ್ಟಿ ನನಗೆ ಕೋವಿಡ್ ಅಲ್ಲಿ ತಗೊಂಡ್ ಬಂದಿದ್ದು, ಐ ಮೀನ್ ಗಿಫ್ಟ್ ಸಿಕ್ಕಿದ್ದು ನನ್ನ ತಂಗಿಗೆ. ಸೊ ಶಿ ಸ್ಟಿಲ್ ದೇ. ಲೆಕ್ಸಿ ಅಂತ, ಶಿಡ್ಜು ಡಾಗ್. ಲೆಕ್ಸಿ ಅಂದ್ರೆ ಏನು ಮೀನಿಂಗ್? ಲೆಕ್ಸಿ. ವಾಟ್ ಇಸ್ ದ ಮೀನಿಂಗ್? ವಿಶ್ವ, ವಿಕ್ಕಿ ಅಂತ ಇಡಲ್ಲ, ಈ ತರ ಇರ್ತಾರೆ ಹೆಸರುಗಳು. ವಿಶ್ವ, ವಿಕ್ಕಿ ಮೀನಿಂಗ್ ಇದೆ, ಲೆಕ್ಸಿಗೆ ಏನು ಮೀನಿಂಗ್? ಲೆಕ್ಸಿ ಅಂದ್ರೆ ಅದು ಕ್ಯೂಟ್ ಅಂತ. ಕ್ಯೂಟ್ ಅಂದ್ರೆ ಲೆಕ್ಸಿ ಅಂತನಾ? ಎಲ್ಲ ಡಿಕ್ಷನರಿ ನೋಡಿ, ಇಲ್ಲ ಅಂದ್ರೆ ಮಾತ್ರ ನೆಕ್ಸ್ಟ್ ಹೋಲ್ ಆಗ್ತೀರಾ. ಫಸ್ಟ್ ವೈವಾ ಎಕ್ಸ್ಪೀರಿಯನ್ಸ್? ಏನ್ ನಾವೇನ್ ಸೂಪರ್ ವೈವಲ್ ಅಲ್ಲ. ಅವ್ರಿಗೆ ಕ್ವಶನ್ ಕೇಳಿದ್ರೆ ಮರ್ತೋಬೇಕು, ಹಂಗ ಆನ್ಸರ್ ಹೇಳ್ತಾ ಇದ್ದೆ. ಅಂದ್ರೆ ಅಷ್ಟೊಳ್ಳೆ ಸ್ಟೂಡೆಂಟ್ ಅಂತ? ಆಕ್ಚುಲಿ ನಾನು ನೋಡಿ ಯಾರಿಗೂ ಹಂಗ ಅನ್ಸಲ್ಲ, ಬಟ್ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್.
ಮಾರ್ಕ್ಸ್ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ. ನಾನು ಆಕ್ಚುಲಿ ಒಂದು ಫಸ್ಟ್ ಟೈಮ್ ನೋಡಿದಾಗ ನಾನು PU ಫೇಲ್ ಆತರ ಅಂದ್ಕೊಂಡಿದ್ದೆ ನಾನು. ಬ್ರೋ ಟೆಲ್. ತುಂಬಾ ಚಿಕ್ಕವರಿಂದಾನೆ ಸೀರಿಯಲ್ ಎಲ್ಲ ಕಾಣಿಸ್ಕೊಂಡ್ಬಿಟ್ರಲ್ಲ. ವೆರಿ ಹೆಂಗ್ ಬೇಕು ಹಂಗೆ ಇರೋದು, ಅಂದ್ರೆ ನಾವ್ ಹೆಂಗೆ ಹೀರೋ ಇರೋದು ಹಿಂಗೆ ಟಿಪ್ ಟಾಪ್ ಹಂಗೆಲ್ಲ ಏನಿರ್ಲಿಲ್ಲ, ಹಿಂಗೆ ಸೊ ನಾನು ಅಂದು ಅವ್ರು ಜೋಕ್ಸ್ ಮಾಡ್ತಿದ್ದು ಕಾಲು ಎಳಿತಿದ್ದು ನೋಡ್ಬಿಟ್ಟು ನಾನು ಅವ್ರನ್ನ ಕೇಳಿದ್ದೆ ಕೂಡ, ನೀವ್ ಏನ್ ಓದಿದ್ದೀರಾ ಅಂತ. ಅವ್ರು ಹೇಳಿದ್ರು ಇಂಜಿನಿಯರಿಂಗ್ ಹಿಂಗೆ ಟಾಪರ್ ಅಂತೆಲ್ಲ. ಆಮೇಲೆ ನಾನು ಅವಾಗ ಹೇಳಿದ್ದೀನಿ ನಾನು ಸೆಕೆಂಡ್ PUC ಮೇ ಬಿ ಫೇಲ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದೆ. ಅದಾದ್ಮೇಲೆ ನಾನೊಂದು ಕ್ವಶನ್ಸ್ ಕೇಳಿದೆ ಅವ್ರ ಅದಕ್ಕೆ ಆನ್ಸರ್ ಇವತ್ತರೆಗೂ ಮಾಡಿಲ್ಲ. ಓಕೆ ಟೆಲ್ 5,000 ಓಕೆ ಟೆಲ್ A + B to the power of whole cube. ಸ್ಕ್ವೇರ್ ನೆನಪಿದೆ, ಕ್ಯೂಬ್ ಬಂದಿಲ್ಲ. ಅದು A + B to the power of whole cube. AQ + BQ + 3AB. ಬೇಡ ಬ್ರೋ, ನ್ಯಾಷನಲ್ ಮೀಡಿಯಾ ಮುಂದೆ ಯಾಕೆ. ಆಮೇಲೆ ಏನೋ ಇದೆ, ಏನು ನಾನೀಗ ಏನ್ ಕ್ವಶನ್ ಕೇಳ್ದೆ? ವೈವಾ ನೀವ್ ಹೇಳಿ. ಸರಿ ಮಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ತುಂಬಾ ಟೆನ್ಷನ್ ಆಗೋದು ನನಗೆ. ಎಕ್ಸಾಮ್ ಇದ್ರೆ ಬೆಳಿಗ್ಗೆ ಜ್ವರ ಎಲ್ಲ ಬಂದ್ಬಿಡುದು ನನಗೆ, ಸ್ವಲ್ಪ ತುಂಬಾ ಟೆನ್ಷನ್ ಆಗುತ್ತೆ. ಸೊ ಸರಿ ಮಗ್ ಮಾಡ್ಕೊಂಡು ಗೊತ್ತಾಗ್ತದೆ. ಓಕೆ, ಫಸ್ಟ್ ಡೇ ಆಸ್ ಅನ್ ಆಕ್ಟರ್ ಇನ್ ರಾಯಲ್ ಸೆಟ್. ಎಷ್ಟೋ ದಿನ ಆದ್ಮೇಲೆ ಕ್ಯಾಮ್ರಾ ಮುಂದೆ ಬಂದಿದ್ದು ಮಜಾ ಇತ್ತು ಫಸ್ಟ್ ಆಕ್ಟ್ ಮಾಡ್ಬೇಕಾದ್ರೆ. ಸೊ ತುಂಬಾ ದಿನ ವೆಯ್ಟ್ ಮಾಡ್ತಾ ಇದ್ದೆ ಟು ಕಮ್ ಆನ್ ಸಿಂಗ್. ನಗದಲ್ಲಿ ಏನಿದೆ ನಾನು ನನ್ನ ನೆನ್ಸ್ಕೊಂಡು ಆಗ್ತಾ ಇದ್ದೆ. ಅವ್ರ ಆನ್ಸರ್ ನೆನ್ಪು ಮಾಡ್ಕೊತಾ ಇದ್ದಾರೆ. ಅದ್ ನೋಡೋರ್ಗೆ ಏನ್ ಅನ್ಸುತ್ತೆ? ಸಾರಿ ಬ್ರೋ, ನಂದು ಎಲ್ಲ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡೆ. ಇವಾಗ ನೀವು ಮಾಡಾಗಿ ಕಾಣಿಸ್ಕೋಬೇಕು ಅಂದ್ಬಿಟ್ಟು ಹೇರ್ ಕಲರ್ ಎಲ್ಲ ಮಾಡಿಸ್ಕೊಳ್ಳೋಣ. ಸೊ ಫಸ್ಟ್ ಟೈಮ್ ಲೈಫಲ್ಲಿ ಹೇರ್ ಕಲರ್ ಮಾಡಿಸ್ಕೊಂಡು, ಅದು ಕಲರ್ ಯಾವ ಕಲರ್ ಆಗ್ಬಿಟ್ಟಿದ್ದಾರೆ, ತುಂಬಾ ವಿಚಿತ್ರ ಕಲರ್ ಆಗೋಗ್ಬಿಟ್ಟಿತ್ತು ನನಗೆ. ಅದು ಅದೇ ಇಂಟ್ರಡಕ್ಷನ್ ಸೀನೇ ತೆಗಿಬೇಕಿತ್ತು ಅಂತ. ಆಮೇಲೆ ಡ್ರೆಸ್ ಟ್ರಯಲ್ ಮಾಡಿಲ್ಲ, ಅದು ಹೆಂಗ್ ಔಟ್ಪುಟ್ ಬಂದಿತ್ತು ಅಂದ್ರೆ ಯು ಆರ್ ನಾಟ್ ಹ್ಯಾಪಿ. ಇವನು ಯಾವ್ದೋ ಬೇರೆ ಬಾಳ ಡಾನ್ಸ್ ಇರ್ತಾರೆ, ಏನ್ ಹಿಂಗ್ ಕಾಣಿಸ್ತಾ ಇದೀರಾ ನೀವು ಅಂತ. ಹೇರ್ ಕಲರ್ ಹೆಂಗಿತ್ತು ಗೊತ್ತಾ ಮ್ಯಾಮ್? ಆ ಹೇರ್ ಕಲರ್ ಮೇಕಪ್ ಮಾಡ್ಕೊಂಡಿದ್ರೆ ಬ್ರೈಟ್ ಮಾಡಿಸ್ಕೊಂಡು, ಹೊಸ ಮೇಕಪ್ ಆರ್ಟಿಸ್ಟ್ ಏನು ಸೆಟ್ ಆಗಿಲ್ಲ, ಕಾಸ್ಟ್ಯೂಮ್ ಟ್ರಯಲ್ ಆಗಿಲ್ಲ. ಸೊ ಫಸ್ಟೇ ಬಂದ್ಬಿಡ್ತೀನಿ, ಉತ್ತಾರವಾಗಿ ಕಾಣ್ತಾ ಇದ್ದೆ. ಆಮೇಲೆ ಎಲ್ಲ ಹಿಂಗ್ ಕಮೆಂಟ್ ಮಾಡಿದ್ರು. ಆಮೇಲೆ ನಾನು ದಿನಕರ್ ಸರ್ ಹತ್ರ ಕೇಳಿ, ಸರ್ ಇದೊಂದು ನಾಳೆ ಅಂದ್ರೆ ಸ್ವಲ್ಪ ಚೇಂಜ್ ಕಲರ್ ಎಲ್ಲ ಇದು ಮಾಡಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅದು ನನ್ನ ಅವ ತೆಗಿಲಿಲ್ಲ ಶಾರ್ಟ್. ಮಕ್ಳಿಗೆ ಪೇಂಟ್ ಕುಡಿಸ್ಬಿಟ್ಟು ವಾಮಿಟ್ ಮಾಡಿಸಿದ್ರೆ ಹೆಂಗಿರುತ್ತೆ ಹಂಗಿತ್ತು ಕಲರ್ ಅಲ್ಲ ಬ್ರೋ. ಆಮೇಲೆ ನೆಕ್ಸ್ಟ್ ಡೇ ಬಂದಾಗ ಶಿ ವಾಸ್ ಲುಕಿಂಗ್ ಲೈಕ್ ಅ ಹೀರೋಯಿನ್. ಫಸ್ಟ್ ಇನ್ಕಮ್ ₹60. ಏನ್ ಮಾಡಿದ್ರಿ? ಇಂಡಸ್ಟ್ರಿಗೆ ಬಂದ ಮೇಲೆ ಫಸ್ಟ್ ಇನ್ಕಮ್ ₹60. ಜರ್ಮನ್ ಕೆಲಸ ಮಾಡ್ಬೇಕಾದ್ರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ some lakhs it 3. lakhs. ಅಷ್ಟು ದುಡ್ಡು ಇಟ್ಕೊಂಡು ಅಲ್ಲಿ ಏನ್ ಕೆಲಸ ಮಾಡೋದು ಅಂತಾನು ಗೊತ್ತಾಗ್ತದೆ. ಮಂತ್ ಇಯರ್ ಏನೋ ಅಂದ್ರೆ ಅದನ್ನ ಇಂಡಿಯಾ ಕನ್ವರ್ಟ್ ಮಾಡಿದೆ. ನಿನ್ CET ರ್ಯಾಂಕಿಂಗ್ ಹೇಳಿ, ನನ್ನ CET ರ್ಯಾಂಕಿಂಗ್ ಹೇಳ್ತೀನಿ ನಂದು CET ಇದು ಪಕ್ಕದಲ್ಲಿ ರ್ಯಾಂಕಿಂಗ್ ಇಂಜಿನಿಯರಿಂಗ್ ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಹಾಕು. CET ಯಾಕೆ? CET ಇದೊಂದು ಚೆನ್ನಾಗಿಲ್ಲ. ಅಲ್ಲ CET 10th ಹಾಕು, ಬೇರೆ PUC ಹಾಕು, ಇಂಜಿನಿಯರಿಂಗ್ ಹಾಕು. CET ಇದೆ ಯಾಕೆ? ಇಂಜಿನಿಯರ್ ಆದ್ರೆ ₹60 ಸಿನಿಮಾದಲ್ಲಿ ಏನ್ ಇಲ್ಲ ಅಂದ್ರೆ ಮನೆಯೆಲ್ಲ ಬಿಟ್ಟು ಬಂದಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇಜ್ ಕೆಲಸ ಮಾಡ್ತಾ ಇದ್ದೆ ರಂಗಶಂಕರದಲ್ಲಿ. ಡೈಲಿ ಒಂದು ₹60, ಅದರಲ್ಲಿ ₹20 ಊಟ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇನ್ನು ₹20 ಹಂಗೆ ಓಡಾಡ್ತಾ. ಇದು 2014 ಅಲ್ಲ 2015. ಓಕೆ, ಫಸ್ಟ್ ಕಾಲೇಜ್ ಫೈಟ್ ಫಸ್ಟ್ ಡೇ ನಂದು ಇಂಜಿನಿಯರಿಂಗ್. ಫಸ್ಟ್ ಡೇ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಕಾಲೇಜ್ ಫೈಟ್. ಎಂಟೈರ್ ಕಾಲೇಜಲ್ಲಿ ಆ ಲೆವೆಲ್ ಫೈಟ್ ಹೋಗಿ ಸಸ್ಪೆಂಡ್ ಆಗಿದ್ದು ನಮ್ಮ ಫೈಟ್. ಏನಕ್ಕೆ? ಆಮೇಲೆ ಬೇರೆ ಬೇರೆ ಬ್ರಾಂಚ್ ಹುಡುಗರಿಗೆ ಏನ್ ವಿಷಯ ಏನೋ ಚಿಕ್ಕದು ಏನೋ ರೇಗ್ಸಿದ್ರು ಅಂತ ಫಸ್ಟ್ ಹೊಡೆದ್ಬಿಡೋದು ಹೋಗ್ಬಿಟ್ಟು ಅಂದ್ಬಿಟ್ಟು ಹೋಗಿ ಹೊಡೆದ್ವಿ, ಅವ್ರು ಹೊಡೆದ್ರು. ಆಮೇಲೆ ಹಂಗೆ. ಓಕೆ, ನೀವು? ನಾನು ಫೈಟೇ ಮಾಡಿಲ್ಲ. ಮಾಡಿರೋ ಫೈಟ್ ಎಲ್ಲ ಐ ಥಿಂಕ್ ಇವನ್ ಜೊತೆನೆ. ನಾನೇನ ನಿಮ್ ಕ್ಲಾಸ್ ಫೈಟ್ಸ್ ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ಫೈಟ್ ಇವ್ರದ್ದು ವಿರಾಟ್ ಜೊತೆನೇನಾ? ಈ ತರ ಎಲ್ಲ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಡಿ. ನೀವಂತೂ ಫೈಟ್ ಮಾಡಿಲ್ಲ, ನಿಮ್ಗೋಸ್ಕರ ಕಾಲೇಜಲ್ಲಿ ಗ್ಯಾಂಗ್ ವಾರ್ಗಳಾಗಿರೋದು ಆಗಿದೆ. ಅಂದ್ರೆ ಇವ್ರು ಹಿಂಗ್ ಆಗ್ತಾನೆ, ಇವ್ರ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಅವರೆಲ್ಲ ಹುಡುಗಿರ್ಗೋಸ್ಕರ ಆಡಲ್ಲ, ಅವ್ರ ಫ್ರೆಂಡ್ಸ್ಗೋಸ್ಕರ ಆಡ್ತಾರೆ. ಸೊ ಅದು ಗ್ರೂಪ್ ಇಷ್ಟು ದೊಡ್ಡದಾಗಿ ದೊಡ್ಡ ಕಲ ಆಗಿದೆ. ಫಸ್ಟ್ ಮೀಟ್ ವಿತ್ ಯೋರ್ ಐಡಲ್? ಒಂದ್ ಐಡಲ್ ನಾನು ಅನ್ಕೊಂಡ್ರನ್ನ ಮೀಟೇ ಮಾಡಿಲ್ಲ. ಯಾರು? ಸಚಿನ್ ತೆಂಡೂಲ್ಕರ್. ನಾನು ಯಾವ ಲೆವೆಲ್ ಸಚಿನ್ ತೆಂಡೂಲ್ಕರ್ ಫ್ಯಾನ್ ಅಂತಂದ್ರೆ, ನನ್ನ ರೂಮಲ್ಲಿ ಸಚಿನ್ ತೆಂಡೂಲ್ಕರ್ ದೊಡ್ಡ ಪೋಸ್ಟರ್ ಅಂಟಿಸ್ಕೊಂಡಿದೆ. ಆಮೇಲೆ ಅವ್ರದ್ದು ಏನೇ ಅವಾಗೆಲ್ಲ ಪೇಪರ್ ಯೂಶಲಿ ಡೈಲಿ ಪೇಪರ್ ಮನೆಗೆ ಬರ್ತಾ ಇತ್ತಲ್ಲ,
ಅದೆಲ್ಲ ಅವ್ರದ್ದು ಏನೇ ಕಟಿಂಗ್ಸ್ ಈಗ ಕಡಿಮೆ ಈಗ ಐ ಫೀಲ್ ಅದೆಲ್ಲ ಕಟಿಂಗ್ಸ್ ಎಲ್ಲ ಮಾಡ್ಕೊಂಡು ಅವ್ರಿಗೆ ಅಂತಾನೆ ಒಂದು ಡೈರಿಯಲ್ಲಿ ಅಂಟಿಸ್ಕೊಂತ ಇದೆ. ಅದು ಅಲ್ಲದೆ ಬೇರೆಯವ್ರ ಮನೆಗೆ ಹೋಗಿ ಪೇಪರ್ ಕೊಡಿ ಅಂತ ಹೇಳ್ಕೊಂಡು ಆಲ್ಮೋಸ್ಟ್ ಲೈಕ್ 20,000-30,000 ಪಿಕ್ಚರ್ಸ್ ನಾನು ಅವ್ರದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಐ ಆಮ್ ಅ ಕ್ರೇಜಿ ಫ್ಯಾನ್ ಆಫ್ ಸಚಿನ್ ತೆಂಡೂಲ್ಕರ್. ಅವ್ರೇನಾದ್ರು ಕ್ರಿಕೆಟ್ ಆಡ್ಬೇಕಾದ್ರೆ ಅವ್ರೇನಾದ್ರು ಔಟ್ ಆಗೋದ್ರೆ ನಮ್ಗೆ ಅಳುನೇ ಬಂದ್ಬಿಡ್ತಾಯಿತ್ತು. ನೆಕ್ಸ್ಟ್ ಮ್ಯಾಚ್ ನೋಡ್ತಾನೆ ಇರಲಿಲ್ಲ. ಅವಾಗ ಫೇಸ್ಬುಕ್ಕಲ್ಲಿ ಸಚಿನ್ ತೆಂಡೂಲ್ಕರ್ ಸರ್ ರಿಟೈರ್ ಆದಾಗ ಒಂದು ಕ್ಯಾಪ್ಷನ್ ಹಾಕಿದೆ, ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ಫ್ರಮ್ ಪ್ಲೇಯಿಂಗ್ ಕ್ರಿಕೆಟ್, ಐ ರಿಟೈರ್ಡ್ ಫ್ರಮ್ ವಾಚಿಂಗ್ ಕ್ರಿಕೆಟ್ ಅಂತ. ಐ ಸ್ವೇರ್ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಸಚಿನ್ ತೆಂಡೂಲ್ಕರ್. ಸಂಜು ಮೈ ಐಡಲ್ ಪುನೀತ್ ಸರ್. ಅಪ್ಪು ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸಲಾಗ ಆಡಿಯೋ ನಮ್ಮ ಸಾಂಗ್ ಲಾಂಚ್ ಮಾಡಿಕೊಟ್ರು. ಸೊ ಅವ್ರು ಬಂದ್ರು ಅಷ್ಟೇ, ಅವ್ರ ಒಳಗಡೆ ಹಿಂಗೆ ಬರ್ತಿದ್ದಂಗೆ ನಾನು ಗೊಳೋಂಡ್ ಅಳ್ತಾ ಇದ್ದೀನಿ. ಅವರು ಐ ಸ್ಟಾರ್ಟೆಡ್ ಕ್ರೈಂಗ್. ಡೂಡ್ ಐ ಲವ್ ಹಿಮ್ ಲೈಕ್ ಕ್ರೇಜಿ. ನಾನು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊ ಬಂದ್ರೆ ಸಿನಿಮಾನೇ ಪುನೀತ್ ಸರ್ ಸಿನಿಮಾಸ್ ಅವಾಗೆಲ್ಲ. ಸೊ ಸಿಕ್ಕಾಪಟ್ಟೆ ಇಷ್ಟ ಪುನೀತ್ ಸರ್ ಅಂದ್ರೆ ನಂಗೆ. ಅವ್ರು ಬರ್ತಿದ್ದಂಗೆ ಫುಲ್ ಅಳಕ್ ಸ್ಟಾರ್ಟ್ ಮಾಡಿದೆ. ಅವರೇ ಸಂಬಂಧ ಬಿರಿಯಾನಿ ತರಿಸಿದ್ರು. ಅಳ್ಬೇಡಮ್ಮ ತಿನ್ನಮ್ಮ ಬಿರಿಯಾನಿ. ಅವ್ರು ನೋಡ್ಬೇಡ ಫಸ್ಟ್ ನೋಡಿ ಸಿನಿಮಾ ಬಿಂದಾಸ್ ಅಂತ ನೆನ್ಪಿಟ್ಕೊಂಡಿದ್ರು. ಇಲ್ಲ ಆಕ್ಚುಲಿ ಇವ್ರು ತುಂಬಾ ಅಳೋದು ಜಾಸ್ತಿ. ಯಾಕಂದ್ರೆ ಯಾವ್ದೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಫಸ್ಟ್ ಟೈಮ್. ಗರ್ಭಗುಡಿಗೆ ಬಿಡ್ಸಿದೀವಿ. ಗರ್ಭಗುಡಿಗೆ ಎಷ್ಟು ಬೇಡ್ಕೊಂಡು ಅಟ್ಲೀಸ್ಟ್ ಹಿಂಗ್ ಇವ್ರು ಕಣ್ಮುಚ್ಕೊಂಡು ನಾನೆಲ್ಲ ಮುಗಿತಾ ಹಿಂಗ ನೋಡ್ತಾ ಇದೀನಿ. ಇಲ್ಲಿಂದೆಲ್ಲ ಫುಲ್ ಅಳ್ತಾ ಇದಾರೆ. ಎಲ್ರಿಗೂ ನಾನು ಹಂಗೆ ಅವ್ರನ್ನ ಆ ತರನೇ ನೋಡಿದ್ದ ಅವ್ರನ್ನ. ಸೊ ಆ ಖುಷಿಗೆ ಫುಲ್ ಅಳೋದು ಓಕೆ, ಬಟ್ ದೇವ್ರೆ ಬೇಜಾರ್ ಮಾಡ್ಕೊಬೇಕು. ನಾನೇನಮ್ಮ ಮಾಡಿದೆ. ಅದು ಭಕ್ತಿ, ಹ್ಯಾಪಿನೆಸ್, ಹ್ಯಾಪಿ ಟಿಯರ್ಸ್ ಅದು. ಓಕೆ, ಫಸ್ಟ್ ಹಾರರ್ ಎಕ್ಸ್ಪೀರಿಯನ್ಸ್. ಹಾರರ್ ನಾನ್ ಬೇರೆಯವ್ರಿಗೆ ಮಾಡಿರ್ತೇನೆ, ನನಗೆ ಹಾರರ್ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾವುದೇ ಒಂದು ಹತ್ರ ಬಂದಿಲ್ವಾ ವಿರಾಟ್? ಹಾಂಟೆಡ್ ಪ್ಲೇಸಸ್ ಅಂತ ಹೇಳ್ತಾರಲ್ಲ, ಐ ವಾಂಟ್ ಟು ಗೆಟ್ ಇನ್ ಟು ದ ಲಾಜಿಕಲ್ ಎಂಡ್. ನಾನು ತುಂಬಾ ಈ ಕೆಲವು ಮನೆಗೆ ಹೋದಾಗ ಒಂಥರ ಯಾರು ಎದೆ ಮೇಲೆ ಕೂತಂಗಾಗತ್ತೆ, ಡೋರ್ ಹಾಕೊಂಡ್ರು, ಇದೆಲ್ಲ ಫೀಲ್ ಇದೆ. ಐ ಮೀನ್ ಏನೋ ವೈಟ್ ಅವ್ರ ಮುಖ ಕೆಟ್ಟದಾಗ ಮಾಡ್ಕೊಂಡ್ರು ಅಂದ್ರೆ ಆಲ್ರೆಡಿ ಇಮ್ಯಾಜಿನೇಷನ್. ನನಗೆ ಆ ತರ ಕತೆ ಕೇಳಿ ಯಾರು ಮಾತಾಡ್ತಾರೆ ನಾನು ಒಂದು ಮೈಲಿ ದೂರ. ಇಲ್ಲ ಆಕ್ಚುಲಿ ನನ್ನ ಚಿಕ್ಕಮ್ಮ ಒಂದ್ಸರಿ ಯಾವ್ದೋ ಮನೆಗೆ ಬಾಡಿಗೆಗೆ ಹೋದಾಗ ಯಾರೋ ಎದೆ ಮೇಲೆ ಕೂತಂಗ ಆಗ್ತಾ ಇದೆ, ಆಮೇಲೆ ಡೋರ್ ಲಾಕ್ ಮಾಡ್ದಂಗ ಆಗತ್ತೆ, ಆಮೇಲೆ ಮಧ್ಯರಾತ್ರಿ ಕಣ್ಣು ಎದ್ದೇಳ್ತೀವಿ, ಬಾಡಿನೇ ಮೂವ್ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ದೆನ್ ಐ ಗಾಟ್ ಟು ನೋ ದೇರ್ ಈಸ್ ಸಮ್ ಕೆಮಿಕಲ್ ಗ್ಯಾಸ್ ಇರುತ್ತೆ. ಅಂದ್ರೆ ಈಗ ಹಳೆ ಮನೆಗಳಲ್ಲಿ ಹಳೆ ವುಡ್ಗಳು ಯೂಸ್ ಮಾಡ್ತಾರೆ ಗೊತ್ತಾ, ಅದು ತುಂಬಾ ದಿನ ಕ್ಲೋಸ್ ಆದಾಗ ವೆನ್ ಯು ಆ ಲೈಟ್ಗೆ ಅದು ಎಕ್ಸ್ಪೋಸ್ ಆದಾಗ ಅದು ಒಂದು ಗ್ಯಾಸ್ ರಿಲೀಸ್ ಮಾಡುತ್ತೆ. ವೆನ್ ಯು ಇನ್ಹೇಲ್ ದಟ್ ಇಸ್ ಅ ಹ್ಯಾಲುಸಿನೇಷನ್ ಗ್ಯಾಸ್. ಯು ಟೆನ್ ಟು ಫೀಲ್ ದ ಹ್ಯಾಲುಸಿನೇಷನ್, ಅಂದ್ರೆ ಯು ಟೆನ್ ಟು ಫೀಲ್ ಆ ಥರ ಆಗ್ತಾ ಇದೆ ನನ್ನ ಜೊತೆ ಅನ್ನೋ ಥರ. ಈವನ್ ಅದು ಏನು ಸ್ಪಿರಿಟ್ ಮೀಟರ್ ಅಂತ ಒಂದು ಚೆಕ್ ಮಾಡ್ತಾ ಗೊತ್ತಾ, ಪಾಸಿಟಿವ್ ನೆಗೆಟಿವ್ ಡಿಫ್ಲೆಕ್ಷನ್. ದಟ್ ಈಸ್ ವೈ ಬಿಕಾಸ್ ಲೈಕ್ ನೀವು ಮನೆ ತುಂಬಾ ದಿನ ಲೈಕ್ ಕ್ಲೋಸ್ ಆಗಿರೋ ಮನೆಯಲ್ಲಿ ಐ ಮೀನ್ ಅಯಾನ್ಸ್ ಕ್ರಿಯೇಟ್ ಆಗಿರುತ್ತೆ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇದೆ. ವೆನ್ ಯು ಮೂವ್ ಇನ್ ಟು ದಟ್ ಸ್ಪೇಸ್ ಅದು ಪಾಸಿಟಿವ್ ನೆಗೆಟಿವ್ ಡಿಫ್ಲೆಕ್ಟ್ ಆಗುತ್ತೆ. ಅದನ್ನ ಇಟ್ಕೊಂಡು ತುಂಬಾ ಜನ ಸ್ಕ್ಯಾಮ್ಗಳು ಮಾಡಿದ್ದಾರೆ. ಸೊ ಐ ಸೀರಿಯಸ್ಲಿ ಡೋಂಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಯು ಬಿಲೀವ್ ಇನ್ ಗಾಡ್? ಐ ಬಿಲೀವ್ ಇನ್ ಗಾಡ್, ಐ ಬಿಲೀವ್ ಇನ್ ನೆಗೆಟಿವ್ ಎನರ್ಜಿ ಆಲ್ಸೋ. ಬಟ್ ಇಲ್ಲೆಲ್ಲ ಹೇಳ್ತಾರೆ ಗೊತ್ತಾ, ಹಿಂಗೆ ದೆವ್ವ ಬಂತು, ಹಿಂಗೆ ಅದೇನೋ ಕತ್ತಿ ಸಿಕ್ತು. ನಾನು ಇನ್ನೊಂದ್ಸಲ ಯಾವ್ದೋ ನೋಡಿದ್ದೆ, ಯಾವ್ದೋ ಒಂದು ಫುಲ್ ದೆವ್ವ ಬಂದಿರೋ ಹತ್ರ ಆಡ್ತಾ ಇರ್ತ ಒಂದು ಆಂಟಿ, ಒಂದು ನಾಯಿ ಬಗುಳ್ಕೊಂಬಂದ ತಕ್ಷಣ ಏನೋ ನನ್ಗೆ ಐಡಿಯಾ ಅಷ್ಟಿಲ್ಲ. ನಾನು ಇದ್ರ ಕತೆ ಕೇಳಿರೋದು 1 ಮೈಲಿ ದೂರ. ಇವಾಗ ನೋಡಿ ಕಾರ್ ಹೆದರಿಕೆ ತುಂಬಾ ಕಡೆ ಆಗತ್ತೆ, ಅದು ಎಕ್ಸ್ಪೀರಿಯನ್ಸ್ ಅಂತ ಏನೋ ಆಗಿಲ್ಲ. ಇವತ್ತಾಗುತ್ತೆ ಕಾರಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಅಂತ ಗಾಳಿ ಬರುತ್ತೆ, ಮೊದಲೇ ಡಾರ್ಕ್ ಇರುತ್ತೆ ಆಯ್ತಾ, ಪಕ್ಕದಲ್ಲಿ ಶ್ರುತಿ ಅವ್ರು ಇರ್ತಾರಲ್ಲ, ಅವರು ಸಂಜನಾ. ಇನ್ನೊಂದು ಸೆಗ್ಮೆಂಟ್ ಇದೆ, ಇವರಿಂದ ಏನನ್ನ ನೀವು ಕದಿಯೋದಕ್ಕೆ ಇಷ್ಟಪಡ್ತೀರಾ ಅಂತ ಹೆಸರು ಹೇಳ್ತಾ ಹೋಗ್ತೀವಿ, ನೀವು ಒಂದ್ ಹೇಳ್ಬೇಕು. ದರ್ಶನ್ ಸರ್ ಅವ್ರ ಕನ್ನಡ ಸಕ್ಕದ ಕನ್ನಡ ಮಾತಾಡ್ತಾರೆ. ದರ್ಶನ್ ಸರ್ ಅವ್ರ ಆರಾ ಒಂದು ಫ್ಯಾನ್ಸ್. ಸುದೀಪ್ ಸರ್ ಎಷ್ಟೊಂದು ಮೆಚುರಿಟಿ, ಅವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್, ಅವ್ರ ಸ್ಟೈಲ್, ಅವ್ರ ಕಾನ್ಫಿಡೆನ್ಸ್, ನೀವು ಅವ್ರ ವಾಯ್ಸ್. ಯಶ್ ಅವ್ರು ಯೋಚನೆ ಮಾಡ್ತಾರೆ ಗೊತ್ತಾ, ಅಂದ್ರೆ ಅವ್ರ ವಿಷನ್, ಅಂದ್ರೆ ಅವ್ರು ಇವಾಗ ಮಾಡಿರೋದನ್ನ ಯಾವಾಗೋನೇ ಡ್ರೀಮ್ ಮಾಡಿದ್ದಾರೆ ಅಂತ ತುಂಬಾ ಕಡೆ ಹೇಳಿದ್ದಾರೆ. ಸೊ ಐ ಥಿಂಕ್ ಆ ಥರ ಡ್ರೀಮ್ ಮಾಡೋದು ಎಬಿಲಿಟಿ. ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಅಂಡ್ ಕಾನ್ಫಿಡೆನ್ಸ್. ಶಿವಣ್ಣ ಅವರು ತುಂಬಾ ಹಾನೆಸ್ಟ್ ಆಗಿ ಒಂದು ಪ್ರೀತಿ ಕೊಡ್ತಾರೆ ಅಲ್ಲ, ಅಷ್ಟು ಹಾನೆಸ್ಟ್ ಆಗಿ ನಾನು ಪ್ರತಿಯೊಬ್ಬರ ಜೊತೆ ಇರಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಾಬ್ಲಿ ಅದನ್ನ ಕರಿತೀನಿ, ಅಷ್ಟು ಹಾನೆಸ್ಟ್ ಆಗಿರೋದು. ಫುಲ್ ಶಿವಣ್ಣ. ಐ ಲವ್ ಶಿವಣ್ಣ. ಈಗ ಗೊತ್ತಾಯ್ತು ಯಾರು ನಿಮ್ ಫೇವ್ರೇಟ್? ಶಿವಣ್ಣ. ರಿಷಬ್ ಸರ್ ಮೂವಿ ಮೇಕಿಂಗ್ ಸ್ಕಿಲ್ಸ್, ಕಾಮಿಡಿ ಟೈಮಿಂಗ್. ಹೌದು. ಅವರು ಈಗ ಆಕ್ಟರ್ಸ್ ಪರ್ಫಾರ್ಮ್ ಮಾಡೋದು ಬೇರೆ, ಆನ್ ಸ್ಕ್ರೀನ್ ವಿತ್ ಸ್ಕ್ರಿಪ್ಟ್. ಅವರು ಎನಿ ಶೋ ನೋಡಿ
ಅವರಷ್ಟು ವಿಟ್ಟಿ ಆಗಿರೋರು ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಮೋಸ್ಟ್ಲಿ ಯಾರು ಇಲ್ಲ ಅನ್ಸುತ್ತೆ. ಅವ್ರು ಇರೋದೇ ಹಂಗೆ, ಅವ್ರ ಕ್ಯಾರೆಕ್ಟರ್ ಹಂಗೆ. ಅಂಡ್ ಅವರು ಸ್ಪಾಟ್ ಅಲ್ಲಿ ಕಾಮಿಡಿನ ಪಟ್ ಅಂತ ಕ್ರಿಯೇಟ್ ಮಾಡ್ತಾರೆ ವಿತೌಟ್ ಏನೋ ಬಾಡಿ ಲ್ಯಾಂಗ್ವೇಜ್ ಫನ್ನಿ ಅಲ್ಲದೆ ವಿತ್ ಡೈಲಾಗ್ ಆ ಟೈಮಿಂಗ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಸ್ಕಿಲ್ ನೈಸ್. ರಕ್ಷಿತ್ ಶೆಟ್ಟಿ, ಚಾರ್ಲಿನ ಇನ್ ಇಂಟರ್ವ್ಯೂಸ್ ಅವ್ರನ್ನ ನೋಡಿರೋದ್ರಲ್ಲಿ ಹಿಸ್ ಟು ಹಿಮ್ಸ್ ಅಂದ್ರೆ ಹಿಸ್ ವೆರಿ ನ್ಯಾಚುರಲ್. ತುಂಬಾ ಅವ್ರು ಹೆಂಗಿದಾರೆ ಹಂಗೆ ಪ್ರೆಸೆಂಟ್ ಮಾಡ್ತಾರೆ. ಸುಮ್ನೆ ಇರೋ, ಏನ್ ಕದೀತೀರ ಅಂದ್ರೆ ಏನ್ ಇಂಪ್ರೆಸಿವ್ ಆಗ ಅವ್ರು ಅನ್ಸುತ್ತೆ ನನ್ಗೆ, ಅದನ್ನ ಹೇಳ್ತಾ ಇದ್ದೀನಿ. ಅವರಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ ಹೇಳಿದ್ದಾರೆ. ಹೌದು, ನಾನು ಅವ್ರನ್ನ ಮೀಟ್ ಮಾಡಿಲ್ಲ ಸರ್ ನಾನು. ಸೊ ಇಂಟರ್ವ್ಯೂಸ್ ಅಲ್ಲೇ ನಾನು ಯೋಚನೆ ಮಾಡ್ಬೇಕು. ರಕ್ಷಿತ್ ಶೆಟ್ಟಿ ಸರ್ ಇಂದ ಏನ್ ಕದೀತೀನಿ ಅಂತಂದ್ರೆ, ಅವರು ಒಂದು ಸಿನಿಮಾನ ಹೆಂಗೆ ತಗೊಂಡೋಗಿ ಎಲ್ಲಿ ಒಂದು ಪ್ರೆಸೆಂಟ್ ಮಾಡೋ ಜಾಗ, ಅದು ಒಂದು ಇಂಟೆಲಿಜೆನ್ಸ್ ಇದೆ ಗೊತ್ತಾ. ಅಂದ್ರೆ ಈ ಸಿನಿಮಾ ಇಲ್ಲಿಗೆ ರೀಚ್ ಆಗುತ್ತೆ, ಹಿಂಗ್ ಮಾಡ್ಬೇಕು ಅಂತ. ಸೊ ಆ ರೀಚ್ ಮಾಡೋಂಥ ಕೆಪಾಸಿಟಿ. ಎಸ್. ದುನಿಯಾ ವಿಜಯ್ ಸರ್ ಅವರು ಅವ್ರ ಫ್ಯಾನ್ಸ್ ನ ಅಥವಾ ಒಬ್ಬ ಎನಿಬಡಿ ಎಲ್ರು ಇವಾಗ ನನ್ನನ್ನು ಹೆಂಗ್ ಮಾತಾಡಿಸ್ತಾರೆ ಅವ್ರು ಅಂದ್ರೆ ಯಾರು ನಮ್ಮ ಸಿನಿಮಾ ಪ್ರೊಡ್ಯೂಸರು ಅಥವಾ ಇವಳು ಹೀರೋಯಿನ್ ಅಥವಾ ಲೈಟ್ ಬಾಯ್ ಅಥವಾ ಒಂದು ಫ್ಯಾನ್ ಹಂಗೇನು ಇಲ್ಲ. ನಿಮ್ಮನ್ನ ಹೆಂಗ್ ಮಾತಾಡ್ತಾರೆ ಅವ್ರನ್ನು ಹಂಗೆ ಮಾತಾಡ್ತಾರೆ. ಆ ಗುಣ ಲೈಕ್ ದುನಿಯಾ ವಿಜಯ್ ಸರ್ ಇಂದ ಫೈಟಿಂಗ್ ಸ್ಕಿಲ್ಸ್ ಅಂಡ್ ಆ ಪಾಸ್ಚರ್ ಫೈಟ್ ಮಾಡ್ಬೇಕಾದ್ರೆ. ನೈಸ್. ಧ್ರುವ ಅವರಿಂದ ಧ್ರುವ ಸರ್ ಎನರ್ಜಿ ಅಂಡ್ ಬಾಡಿ, ಹ್ಯೂಜ್ ಬಾಡಿ, ಅದೇ ಹಲ್ಕ್ ತರ ಸಿನಿಮಾ ಮಾಡ್ಬೇಕಂದ್ರೆ ಅವ್ರ ಟಿಪ್ಸ್ ತಗೋತೀನಿ. ಓಕೆ. ರಮೇಶ್ ಅರವಿಂದ್ ಸರ್ ಅವರು ಅದಕ್ಕೆ ಕದಿಯೋದು ಹೆಂಗೆ ಗೊತ್ತಿಲ್ಲ, ಅವರು ಮೋಟಿವೇಟ್ ಮಾಡ್ತಾರೆ ಗೊತ್ತಾ ಅವ್ರ ವಿಡಿಯೋಸ್ ಅಲ್ಲಿ. ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನಾನು ಬೇಜಾರಾಗಿದ್ದಾಗೆಲ್ಲ ಕೆಲವು ಸಲ ಅವ್ರ ವಿಡಿಯೋಸ್ ಹಾಕೊಂಡು ಏನೋ ಇದು ತಗೋತೀನಿ, ಮೋಟಿವೇಶನ್ ತಗೋತೀನಿ. ಮೋಟಿವೇಶನ್. ನೀವೇನ್ ಕದಿತೀರಾ ರಮೇಶ್ ಸರ್ ಇಂದ? ರಮೇಶ್ ಸರ್ ಇಂದ ನನಗೆ ಫಸ್ಟ್ ಅವಾರ್ಡ್ ಕೊಟ್ಟಿದ್ದು ರಮೇಶ್ ಅರವಿಂದ್ ಸರ್. ಸೊ ಅವ್ರು ಜೆಂಟಲ್ ಅಲ್ಲಿ ಮಾತಾಡ್ಸಿದ್ರು ಗೊತ್ತಾ, ಆ ತರ ಜೆಂಟಲ್ ಮ್ಯಾನ್ ಬಿಹೇವಿಯರ್ ಅವರಿಂದ ತಗೊಂತೀನಿ. ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರ ಟೈಮಿಂಗ್ ನಂಗೆ ಗಣೇಶ್ ಸರ್ ಟೈಮಿಂಗ್ ತುಂಬಾ ಇಷ್ಟ ಆಗುತ್ತೆ. ಅವ್ರದ್ದು ಎಮೋಷನಲ್ ಆಕ್ಟಿಂಗ್, ಒನ್ ಆಫ್ ದಿ ಬೆಸ್ಟ್ ಎಮೋಷನಲ್ ಆಕ್ಟರ್. ಮುಂಗಾರು ಮಳೆ 2ದು ಒಂದು ಸೀನ್ ಇದೆ, ಒಂದು ಶಾರ್ಟ್ ಇದೆ. ಅವ್ರು ICU ಅಡ್ಮಿಟ್ ಆಗಿರ್ತಾರೆ ನಂದಿನಿ ಅವರು. ಅವಾಗ ಅವರು ಲಾಸ್ಟ್ ಟೈಮ್ ಕೊನೆಯದಾಗ ನೋಡ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಬರ್ತಾರೆ. ಬಂದಾಗ ಅಲ್ಲೊಂದು ಗ್ಲಾಸ್ ಅದೇ ICU ಗ್ಲಾಸ್ ಇದಿರುತ್ತಲ್ಲ, ಆ ವಿಂಡೋಲಿ ಅವ್ರು ನೋಡಿ ಒಂದು ಎಮೋಷನ್ ಕೊಡ್ತಾರೆ. ಇಟ್ಸ್ ಆಫ್ 32 seconds ಶಾರ್ಟ್ ಇದೆ ಅದು. ವಾವ್. ಧನಂಜಯ್ ಅವರು, ನಾನು ಧನಂಜಯ್ ಸರ್ ಫ್ಯಾನ್. ಅಂದ್ರೆ ಅವರು ತುಂಬಾ ಸಟ್ಲಾಗಿ ಕಣ್ಣಲ್ಲಿ ಆಕ್ಟ್ ಮಾಡ್ತಾರೆ ಅವರು. ನಾನು ಫಸ್ಟ್ ಟೈಮ್ ನಾನು ಒಂದು ಡೈಲಾಗ್ನ ಆಕ್ಟರ್ ಪರ್ಫಾರ್ಮ್ ಮಾಡುವಾಗ ನಾನು ಡೈಲಾಗ್ನ ಮರ್ತೋಗಿದ್ದೀನಿ ಅಂದ್ರೆ ಇಟ್ ಇಸ್ ವಿತ್ ಧನಂಜಯ್ ಸರ್. ಅವ್ರು ಪರ್ಫಾರ್ಮ್ ಮಾಡಿ ಅವ್ರ ಕಣ್ಣಲ್ಲಿ ಇದನ್ನ ನೋಡ್ಬಿಟ್ಟು ನಾನು ಮರ್ತೋಗ್ಬಿಟ್ಟಿದ್ದೆ ನನ್ನ ಡೈಲಾಗ್. ಸೊ ಐ ಥಿಂಕ್ ಆ ಸಟ್ಟಲ್ ಆಗಿ ಆಕ್ಟ್ ಮಾಡಿದ್ರು. ಅವ್ರು ಹೇಗೆ ಅವ್ರ ಫ್ರೆಂಡ್ಸ್ನ ಟ್ರೀಟ್ ಮಾಡ್ತಾರೆ, ಅವ್ರು ಹೇಗೆ ಅವ್ರ ಫ್ರೆಂಡ್ಸ್ನ ನೋಡ್ಕೊಂತಾರೆ ಅಂಡ್ ಜೊತೆ ಕೈ ಹಿಡ್ಕೊಂಡು ಹೆಂಗ್ ಕರ್ಕೊಂಡು ಹೋಗ್ತಾರೆ ಅದು. ರಮ್ಯಾ ಮ್ಯಾಮ್, ನಾನು ಅವಾಗ್ಲೇ ಅವ್ರ ಶಿವನ್ ನಂಗೆ ಹೇಳಿದ್ರಲ್ಲ ಫುಲ್ ಅಂತ ಪ್ರಾಬ್ಲಿ ಲೈಕ್ ದ್ಯಾಟ್ ಎಲ್ಲ. ರಮ್ಯಾ ಮ್ಯಾಮ್ ಎಲ್ಲ ಲೈಕ್ ನಾವೆಲ್ಲ ಅವ್ರ ಲೈಕ್ ಫ್ಯಾನ್ಸ್ ಅಂತ ಕಾಲೇಜ್ ಟೈಮ್ಸ್ ಅಲ್ಲೆಲ್ಲ ಅದು. ಸೊ ಅವ್ರು ಇವಾಗ್ಲೂ ಹಂಗೆ ಇದಾರಲ್ಲ. ಸೊ ಏನ್ ಸೀಕ್ರೆಟ್ ಅಂತ ಕೇಳಿ. ಆಶಿಕಾ ರಂಗನಾಥ್, ಅವ್ರ ಸ್ಪೀಡ್, ಅವ್ರ ಡಾನ್ಸ್ ಅಲ್ಲಿ ಒಂದ್ ಸ್ಪೀಡ್ ಅಲ್ಲಿ ಮಾಡ್ತಾರೆ. ಇಟ್ ಅಮೇಸಸ್ ಮೀ ಸಮಟೈಮ್ಸ್. ನೀನ್ ಹೇಳೋ ನನ್ನ ಪ್ರಕಾರ ಡಾನ್ಸೇ, ಬಿಕಾಸ್ ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಕೇಳ್ತೀನಿ ಹೆಂಗ್ ಮಾಡಿದ್ರಿ ಬ್ರೋ ಹಂಗೆ. ರುಕ್ಮಿಣಿ ವಸಂತ್, ರುಕ್ಮಿಣಿ ಅವರು ಅದನ್ನ ಕದಿಯೋದು ಐ ಥಿಂಕ್ ದಟ್ ಇನ್ನೋಸೆನ್ಸ್ ಇನ್ ಹರ್ ಐಸ್. ಏನಾದ್ರು ಕದಿಯೋಣ, ಏನ್ ಕದಿಯೋಣ? ಪೇನ್ಫುಲ್ ಆಕ್ಟಿಂಗ್. ಸಪ್ತಸಾಗರದ ಏನ್ ಸಿಗುತ್ತೆ ಎಲ್ಲಾದ್ರು ಎತ್ಕೊಂಡು ಎಲ್ಲ ಪಾಸಿಟಿವ್ ಎತ್ಕೊಂಡು ಎಲ್ಲರಿಂದ ಅಷ್ಟೇ. ಇವತ್ತಿಗಷ್ಟೇ. ಥ್ಯಾಂಕ್ ಯು ಮ್ಯಾಮ್. ವಿರಾಟ್ ಇಂದ ಏನ್ ಕದೀತೀರ ಕೇಳಿ. ವಿರಾಟ್ ಇಂದ ಏನ್ ಎನರ್ಜಿ. ಹಿಂಗ್ ಲಾಸ್ಟ್ ಇಂಟರ್ವ್ಯೂ ಆದ್ರೂ ಹಿಂಗೆಲ್ಲ ಅಲಕ ಅನ್ಕೊತಿರ್ತೀರ. ಸಂಜು ಅವರಿಂದ ಏನ್ ಕದೀತೀರ? ಸಂಜು ಹೇಳ ಏನ್ ಹೇಳ ಹಂಗೆಲ್ಲ ಹೇಳ ಅಂತ ಹೇಳಿ ನಿಲ್ಸಿದ್ರೆ ನಮ್ಗೆ ಕ್ಯೂರಿಯಾಸಿಟಿ ಏನು. ಸಂಜನಾ ಅವರಿಂದ ಅವ್ರು ಒಳ್ಳೆತನ. ಅವ್ರಿಗೆ ಇನ್ನೊಂದಿದೆ, ಬೇರೆಯವ್ರಿಗೆ ಹರ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಕೆಲವು ಸಲ ಶೀಲ್ ಟೇಕ್ ಥಿಂಗ್ಸ್. ಓಕೆ, 24th ರಾಯಲ್ ರಿಲೀಸ್ ರೆಡಿ ಆಗಿದೆ. ಬೆಸ್ಟ್ ವಿಶಸ್ ನಮ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಫನ್ ನಿಮ್ ಇಂಟರ್ವ್ಯೂ. ಐ ವಿಶ್ ನಿಮ್ ಚಾನೆಲ್ ಇನ್ನ ದೊಡ್ಡದಾಗಿ ರೀಚ್ ಆಗ್ಲಿ, ಇಂಡಿಯಾದ ನಂಬರ್ 1 ಚಾನೆಲ್ ಆಗ್ಲಿ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಿದೆ 24th ನೀವು ನಿಮ್ ಟೀಮ್ ಜೊತೆ ನಿಮ್ ಫ್ಯಾಮಿಲಿ ಜೊತೆ ನಮ್ಮ ಮೂವಿ ನೋಡ್ಬೇಕು ರಾಯಲ್. ಖಂಡಿತ.